ನಮಸ್ಕಾರ ಎಲ್ಲರಿಗೂ. ಮತ್ತು ಕರ್ನಾಟಕ ಟು ಕಾಶ್ಮೀರ ಯಾತ್ರೆ ಇವತ್ತಿಗೆ 54ನೇ ದಿನ. ಮತ್ತು ನಾನು ಇಲ್ಲಿ ಮಧ್ಯಪ್ರದೇಶ್ ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಇಲ್ಲೊಬ್ಬರು ಬಾಬಾ ಸಿಕ್ಕಿದ್ದಾರೆ, ರಾಜ್ಕುಮಾರ್ ಬಾಬಾ. ಬನ್ನಿ ಅವ್ರನ್ನ ಒಂದ್ಸರಿ ನೋಡಿಕೊಂಡು ಅವ್ರು ಯಾವ ಥರ ವಾಸ ಮಾಡ್ತಾರೆ ನೋಡೋಣ ಬನ್ನಿ. ನೋಡ್ರಿ ಸ್ನೇಹಿತರೆ, ಈ ರೋಡ್ ಸೈಡಲ್ಲಿ ನಾನು ಸೈಕಲ್ ಇಲ್ಲಿ ಹಾಕಿದ್ದೀನಿ. ಮತ್ತು ರೋಡ್ ಸೈಡಲ್ಲಿ ಒಬ್ಬರು ಬಾಬಾ ಇದ್ದರು, ಮಾತಾಡ್ಸೋಣ ಅಂತ ಬಂದೆ. ಇವರು ರಾಜ್ಕುಮಾರ್ ಬಾಬಾ. ಬಾಬಾ ನಮಸ್ಕಾರ. ರಾಜ್ಕುಮಾರ್ ಬಾಬಾ ಮತ್ತು ಕಾಳಿ ಆರಾಧಕರಂತೆ. ಬಾಬಾ ಕಾಳಿ ಮಾತಾ ಆರಾಧಕ್, ದುರ್ಗಾ ಮಾತಾ ಆರಾಧಕರು. ನೋಡ್ರಿ ಇವ್ರದ್ದು ಗುಡಿಸ್ಲು ಈ ಥರ ಇದೆ. ನೋಡ್ರಿ ಯಾವ ಥರ ಇದೆ ಇವ್ರದ್ದು. ಯಾಕೆ ಕೋಲ್ ಬೇರೆ ತೊಗೊಂಡ್ರು, ಮತ್ತು ನಾನೆಲ್ಲ ಬಾಬಾ ದಾಳಿ ಮಾಡ್ತಾರೆ ಅಂದ್ಕೊಂಡೆ. ನೋಡ್ರಿ ದುರ್ಗಾ ಮಾತನ ಎದುರುಗಡೆನೆ ಹಾಕೊಂಡವ್ರೆ. ಆರಾಧಕರು ದುರ್ಗಾ ಮಾತಾಗೆ. ನೋಡ್ರಿ ಈ ಕಡೆ ಎಲ್ಲ ಫೋಟೋ ಇದೆ. ಮತ್ತು ಮೇಲ್ಗಡೆ ಎಲ್ಲ ಹಳೇ ಕಾಲದಾಗೆ ಕಟ್ಟಿರೋಂಥ ಮನೆ ಇದು. ಅದು ಧೈರ್ಯಕ್ಕೆ ಮೆಚ್ಚಬೇಕು. ನೋಡ್ರಿ ಯಾವ ಥರ ಇತ್ತು ಮೇಲ್ಗಡೆ ಎಲ್ಲನ ಕಟ್ಟಿ ಹಾಕಿರೋದಷ್ಟೇ. ಅಲ್ಲಿ ಅವ್ರ ಮನೆ ಕಡೆ ಹತ್ರ ಸ್ವಲ್ಪ ಟಾರ್ಪಲ್ ಥರ ಹಾಕಿದ್ದಾರೆ. ಮತ್ತು ನಾನು ಇವ್ರನ್ನ ಕೇಳಿದಂಥ ಟೈಮಲ್ಲಿ ಇವ್ರು ಏನು ಹೇಳಿದ್ದು, ಇದು ಕುತ್ರ ಅಂದರೆ ನಾನು ಯಾವುದು ಊರು ಸವಾಸನೆ ಬೇಡ, ಜನಗಳ ಸವಾಸನೆ ಬೇಡ, ಎಲ್ಲ ಒಳ್ಳೆ ಮಾತಾಡಿ ಈ ಥರ ಎಲ್ಲ ಮಾಡ್ತವ್ರೆ, ಮೋಸ ಈ ಥರ ಎಲ್ಲ ನಡೀತಾ ಇದೆ, ಊರಲ್ಲಿ ನಡೆಯೋದೇ ಇದು, ಅದಕ್ಕೆ ನಾನು ಊರು ಸವಾಸನೆ ಬೇಡ ಅಂತ ಊರು ಬಿಟ್ಟು ಆಚೆಗಡೆ ಇರೋದು ಅಂತ ಹೇಳ್ತಾಯಿದ್ರು ರಾಜ್ಕುಮಾರ್ ಬಾಬಾ ಅವರು. ಮತ್ತು ಸ್ನೇಹಿತರೆ, ಈ ರಾಜ್ಕುಮಾರ್ ಬಾಬಾ ವಾಸ ಮಾಡ್ತಿರೋ ಅಂಥ ಜಾಗ ಸರಿ ಇದೆ ಅನ್ನಿಸ್ತಾ ಹೆಂಗೆ ನಿಮಗೆ ಕಮೆಂಟ್ ಮಾಡಿ ತಿಳಿಸಿ. ಇವರೆಲ್ಲ ಊರು ಬಿಟ್ಟು ಬಂದು ಈ ಥರ ಜೀವನ ಮಾಡ್ತಾಯಿದ್ದಾರೆ. ಇವ್ರ ಜೀವನ ತುಂಬ ಕಷ್ಟ ಇದೆ. ಮತ್ತು ಇದು ಸರಿನಾ ತಪ್ಪ ಈ ಥರ ಮಾಡ್ತಾ ಇರೋದು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಮತ್ತು ನನ್ನ ಕಮೆಂಟ್ ಬಾಕ್ಸಲ್ಲಿ ಯೂಟ್ಯೂಬ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ದಯವಿಟ್ಟು ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ.